ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಇವತ್ತೊಂದು ಸ್ಪೆಷಲ್ ಎಪಿಸೋಡ್ ಅಂತ ಹೇಳ್ಬೋದು. ಏನಂದರೆ ಫ್ರೆಂಡ್ಸ್, ಇಡೀ ಇಂಡಿಯಲ್ಲೇ ಥರ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಳೋ ದಿವಸ ಅಂತಲೂ ಹೇಳ್ಬೋದು ನಾವು. ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ, ಒಂದು ಪಾರಿವಾಳದಲ್ಲಿ ಅದು ಓಮರ್ ಫೀಲ್ಡಲ್ಲಿ 50ನೇ ವರ್ಷದ್ದು ಕ್ಲಬ್ಬು ನಡೀತಾ ಇರೋದು ಅಂದರೆ ಅದು ತಮಾಷೆ ವಿಷಯ ಅಲ್ಲ. ಆ ಥರ ಒಂದು ದಿನ ಇವತ್ತು ಬಂದಿದೆ. ನಾನು ನಿಮಗೆ ಹಳೆ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೆ, ಅದು ಇವತ್ತು ನೆರವೇರ್ತಾ ಇದೆ. ನೋಡಿ, KRPC ಕ್ಲಬ್ಬು ಇವತ್ತು 50ನೇ ವರ್ಷದ್ದು ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ. ಅಂದರೆ ಪ್ಯಾಂಡ್ರಿಂಗ್ ಅಂದರೆ ಅದು ರೇಸು ಸ್ಟಾರ್ಟ್ ಆಗ್ತಾಯಿದೆ 50ನೇ ವರ್ಷದ್ದು. ಇದು ಮೊದಲನೇ ದಿವಸ ನಡೀತಾ ಇದೆ ರೇಸು 200 ಕಿಲೋಮೀಟ್ರದ್ದು. ಹಂಗಾಗಿ ಅದನ್ನೆಲ್ಲ ಕವರೇಜ್ ಮಾಡಿ ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ತೋರಿಸ್ಕೊಡ್ಬೇಕು ಯಾವ ರೀತಿ ಅದು ಪ್ಯಾಂಡ್ರಿಂಗ್ ಆಗುತ್ತೆ, ಯಾವ ರೀತಿ ಬರ್ಡ್ಸ್ನ ಹಾಕ್ತಾಯಿದ್ದಾರೆ. ಆ ಕ್ಲಬ್ಬಿಂದ ಪ್ರತಿಯೊಂದು ಮೆಂಬರ್ಸೂ ಬರ್ಡ್ಸ್ ಹಾಕ್ತಾಯಿದ್ದಾರೆ. ಅದು ಎಷ್ಟೆಷ್ಟು ಬರ್ಡ್ ಹಾಕ್ತಾಯಿದ್ದಾರೆ, ಆಮೇಲೆ ಅವ್ರ ಫೇವ್ರೇಟ್ ಬರ್ಡ್ ಯಾವುದು ಅಂತೇಳಿ ಅದೆಲ್ಲ ನಿಮಗೆ ತೋರಿಸೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ, ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ನಮಗೆ ಗೊತ್ತಿರೋಂಗೆ ಇಡೀ ವರ್ಲ್ಡಲ್ಲೇ ಹೈಯೆಸ್ಟ್ ಪ್ರೈಸ್ ಮನಿ ಇರೋದು ಈ ಸ್ಪೋರ್ಟ್ಸಲ್ಲೇ ಅಂತ ಹೇಳ್ಬೋದು, ಓಮರಲ್ಲಿ. ನೋಡಿ, ಯಾವುದೇ ಬೇರೆ ಒಂದು ಸ್ಪೋರ್ಟ್ಸಲ್ಲೂ ಇಷ್ಟು ದೊಡ್ಡ ಪ್ರೈಸ್ ಮನಿ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ವರ್ಲ್ಡ್ ವೈಡು ಇದು ಫೇಮಸ್ಸು ಅಂತ. ಅದೇ ರೀತಿ ನಮ್ಮ ಇಂಡಿಯಲ್ಲೂ ಕೂಡ ಒಂದು ಸ್ಪೋರ್ಟ್ಸ್ನ ಡೆವಲಪ್ ಮಾಡಬೇಕು ಅಂಥೇಳಿ ಈ ಕ್ಲಬ್ಬವರು ತುಂಬಾ ಹಾರ್ಡ್ ವರ್ಕ್ ಮಾಡಿ, ಈ ಮೆಂಬರ್ಸ್ ಎಲ್ಲರೂ ಕೂಡ ಅಷ್ಟೇ ಇಂಡಿಯಲ್ಲಿ, ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಓಮರ್ ಫ್ಯಾನ್ಸಿಯರ್ನ ಜಾಸ್ತಿ ಮಾಡಬೇಕು, ಪ್ಲಸ್ ಈ ಓಮರ್ ಶೋಕಿನ ಚೆನ್ನಾಗಿ ಬೆಳೆಸಬೇಕು ಅಂತೇಳಿ ಇವರೆಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಈ ಕ್ಲಬ್ ಮೆಂಬರ್ಸ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಯಾವ ರೀತಿ ಸಾಕಬೇಕು, ಆಮೇಲೆ ಬರ್ಡ್ಗಳ್ನ ಯಾವ ರೀತಿ ಟ್ರೈನಿಂಗ್ ಕೊಡಬೇಕು, ಆಮೇಲೆ ಅವ್ರ ಕ್ಲಬ್ ಮೆಂಬರ್ಸ್ ಎಲ್ಲರಿಗೂ ಕೂಡ ಯಾವುದೇ ರೀತಿ ಮೆಡಿಕೇಷನ್ ಇರ್ಬೋದು ಎಲ್ಲ ರೀತಿ ಹೆಲ್ಪ್ ಮಾಡಿಕೊಂಡು ಇವ್ರು ತುಂಬ ಒಂದು ಅಣ್ಣ ತಮ್ಮಂದಿರ್ತಾರೆ ಈ ಕ್ಲಬ್ಬಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ಅವ್ರ ಕ್ಲಬ್ ಮೆಂಬರ್ಸ್ನ ಮಾತಾಡ್ಸೋಣ, ಮತ್ತು ಇವತ್ತು ಪ್ಯಾಂಡ್ರಿಂಗ್ ಯಾವ ರೀತಿ ನಡೀತಾ ಇದೆ ಅಂತೇಳಿ ಎಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ KRPC ಕ್ಲಬ್ ಪ್ರೆಸಿಡೆಂಟ್ ಸುರೇಶ್ ಸರ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸರ್, ಫಸ್ಟು ನಿಮ್ಮ ಕ್ಲಬ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಯಾಕಂದರೆ 50 ವರ್ಷ ಕಂಪ್ಲೀಟ್ ಮಾಡ್ತಾ ಇದ್ದೀರಾ ನಿಮ್ಮ ಕ್ಲಬ್ಬಿಂದ, ತುಂಬಾ ಸಂತೋಷ ಆಗುತ್ತೆ. ಸರ್, ಈಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ 50ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ಈಗ ನಿಮ್ಮ ಕ್ಲಬ್ಬು 50ನೇ ವರ್ಷದ್ದು ಸಂಭ್ರಮಾಚರಣೆ ಬಗ್ಗೆ, ಆಮೇಲೆ ಮೊದಲನೇ ಪ್ಯಾಂಡ್ರಿಂಗ್ ಮಾಡ್ತಾ ಇದ್ದೀರಾ 200 ಕಿಲೋಮೀಟ್ರದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ? 2 ಮಾತು ಹೇಳಿ ಸರ್. ಲಾಂಗ್ ವೇ ಬಂದಿದ್ದೀವಿ ನಾವು, ಇಷ್ಟು ವರ್ಷ ಬಂದಿದ್ದೀವಿ. ಆಲ್ಮೋಸ್ಟ್ ಇವಾಗ ಇದು 50th ಇಯರ್ ನಮ್ಮ ಸೆಲೆಬ್ರೇಷನ್, ಗೋಲ್ಡನ್ ಜೂಬ್ಲಿ. ಐ ಥಿಂಕ್ ಇಂಡಿಯಾಲಿ ಫಸ್ಟು ಕ್ಲಬ್ ಇದೆ ಗೋಲ್ಡನ್ ಜೂಬ್ಲಿ ಮಾಡ್ತಾ ಇರೋದು. ಫಸ್ಟ್ ರೇಸ್ ಇವತ್ತು ಮಾಡ್ತಾ ಇದ್ದೀವಿ. 200 ಕಿಲೋಮೀಟರ್ಸ್ ಬಾಸ್ಕೆಟಿಂಗ್ ಇದೆ. ನಾಳೆ ಲಿಬ್ರೇಷನ್ ಇದೆ, ನಾಳೆ ಬೆಳಿಗ್ಗೆ. ಕ್ಯಾಟಗರೀಸ್ ಇದೆ, ಯಂಗ್ ಬರ್ಡು, ಓಪನ್ ಬರ್ಡು, ಡರ್ಬಿ ಬರ್ಡ್ ಅಂತ. ಒಂದು ಸ್ಪೆಷಲ್ ರೇಸ್ ಇದೆ 50 ಇಯರ್ಸ್ಗಂತ 200 ಕಿಲೋಮೀಟರ್ ಸ್ಪೆಷಲ್ ರೇಸ್ ಯಂಗ್ ಬರ್ಡ್ಸ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಏನೋ ಸಕ್ಸಸ್ಫುಲ್ಲಾಗಿ ನಡೆಸಬೇಕು ಅಂತ ಅಷ್ಟೇ ಒಂದು ಆಸೆ. ನಮ್ಮ ಮೆಂಬರ್ಸ್ ಎಲ್ಲ ನಮ್ಮ ಜೊತೆಲಿ ಸಾಥ್ ಕೊಟ್ಟರೆ 100% ಮಾಡ್ತೀವಿ ನಾವು ಅಷ್ಟೇ. ಏನು ಹೇಳ್ತೀರಾ ಮೆಂಬರ್ಸ್? ನಮ್ಮ ಸೆಕ್ರೆಟ್ರಿ ಅವರು ಮಾತಾಡ್ತಾರೆ, ನೀವೇನಿದ್ರು ಕೇಳ್ಬೋದು ನಮ್ಮ ಸೆಕ್ರೆಟ್ರಿ. ಫ್ರೆಂಡ್ಸ್ ನೋಡಿ, ನಮ್ಮ ಸುರೇಶ್ ಸರ್ ಹೇಳ್ದಂಗೆ ಎಲ್ಲರೂ ಕೂಡ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಈ ಕ್ಲಬ್ಗೋಸ್ಕರ. ಆಮೇಲೆ ಎಲ್ಲರೂ ಕೂಡ ಬರ್ಡ್ಸ್ ತಂದಿದ್ದಾರೆ. ತುಂಬ ಅವರು ಕೂಡ ಕ್ಯೂರಿಯಾಸಿಟಿಲಿ ಕಾಯ್ತಾ ಇದ್ದಾರೆ, ಯಾವಾಗ ಪ್ಯಾಂಡ್ರಿಂಗ್ ಆಗುತ್ತಾ, ಆಮೇಲೆ ನಾಳೆ ಬೆಳಿಗ್ಗೆ ಯಾರು ಬರ್ಡ್ ಬರುತ್ತೆ ಏನು ಅಂತೇಳಿ ತುಂಬ ಮಗ್ದಲ್ಲಿ ಟೆನ್ಷನ್ಗಳಿದೆ ಎಲ್ಲ ಫ್ಯಾನ್ಸಿಯರ್ ಮಗ್ದಲ್ಲಿ. ಈಗ ಅದೇ ರೀತಿ ಬನ್ನಿ ನಮ್ಮ ಸೆಕ್ರೆಟ್ರಿ ಸಾಹೇಬ್ರನ್ನ ವೆಲ್ಕಮ್ ಮಾಡೋಣ. ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಈಗ ಸುರೇಶ್ ಸರ್ ಹೇಳ್ದಂಗೆ ಈಗ ಒಂದು 4-5 ಕ್ಯಾಟಗಿರಿ ಹೇಳಿದ್ರು. ಹೌದು. ಈಗ ನಮ್ಮ ವ್ಯೂಯರ್ಸು ಸಬ್ಸ್ಕ್ರೈಬರ್ಸ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಆ ಕ್ಯಾಟಗಿರಿ ಏನು ಅಂತ. ಆ ಕ್ಯಾಟಗಿರಿ ಒಂದೊಂದೇ ಏನು ಅಂತೇಳಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಕ್ಯಾಟಗರಿಗೆ ಏನಂದರೆ ಓಪನ್ ರೇಸ್ ಅಂತ ಇರುತ್ತೆ, ಓಪನ್ ಬರ್ಡ್ಸ್ಗೆ. ಅದು 1 ವರ್ಷ 2 ವರ್ಷ ಹಳೆ ಬರ್ಡ್ಸ್ ಇರುತ್ತೆ. ಯಂಗ್ ಬರ್ಡ್ ಅಂದರೆ ಈ ವರ್ಷ ನಾವು ಮರಿಗಳು ಮಾಡ್ತೀವಲ್ಲ ಆ ಬರ್ಡ್ಸು. ಡರ್ಬಿನಲ್ಲಿ ಏನಂದರೆ ಅದು ಎಲ್ಲರ ಮನೆಯಿಂದ ಒಂದೊಂದು 2 ಬರ್ಡ್, ಒಂದು ಸ್ಪೆಷಲ್ ರೇಸ್ ಥರ ಅದು ಸಪ್ರೇಟ್ ಬಿಡ್ತೀವಿ. ಇನ್ನೊಂದು ಓಪನ್ ರೇಸ್ ನಾವು ಮಾಡ್ತಾಯಿದ್ದೀವಿ 50ನೇ ವರ್ಷ ಅಂದ್ಬಿಟ್ಟು. ಅದು ಸುಮ್ಮನೆ ಒಂದು ಹೊಸ ಏನಾದರೂ ಒಂದು ಮಾಡೋಣ ಅಂದ್ಬಿಟ್ಟು. ಅಂದರೆ ಓಪನ್ ರೇಸ್ ಅಂದರೆ ಏನು ಸರ್? ಓಪನ್ ರೇಸ್ ಅಲ್ಲ, ಓಪನ್ ಬರ್ಡ್ಸ್ ರೇಸು, ಯಂಗ್ ಬರ್ಡ್ ರೇಸು, ಡರ್ಬಿ ರೇಸ್. ಅದೇ ಓಪನ್ ಬರ್ಡ್ ರೇಸ್ ಅಂದರೆ ಏನದು? ಅದು ಸ್ವಲ್ಪ ಹಳೆ ಬರ್ಡ್ಸ್ ಇರುತ್ತೆ. ಈ ವರ್ಷ ಸೀನಿಯರ್ ಬರ್ಡ್ಸ್. ಡರ್ಬಿ ಅಂದರೆ ನಮ್ಗೆ ಏನೋ ಒಂದು ಆಸೆ ಇರೋ ಬರ್ಡ್ ನಾವು ಸಪರೇಟಾಗಿ ಹಾಕ್ತೀವಿ. ಹಳೇದಾದರೂ ಸೀನಿಯರ್ ಆದರೂ ಸರಿ, ಇಲ್ಲ ಜೂನಿಯರ್ ಆದರೂ ಸರಿ. 2 ಕ್ಯಾಟಗರಿ ಇದೆ, ಯಂಗ್ ಡರ್ಬಿ, ಓಪನ್ ಡರ್ಬಿ. ಅದರಲ್ಲಿ ಯಂಗ್ ಡರ್ಬಿಲಿ ಚಿಕ್ಕ ಮರಿ ಇರುತ್ತೆ, ಓಪನ್ನಲ್ಲಿ ಒಂದು ಸ್ವಲ್ಪ ಹಳೆ ಬರ್ಡ್ ಇರುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಸಾರ್ ಹೇಳ್ದಂಗೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ಯಂಗ್ ಬರ್ಡ್ಸ್ ಕೂಡ ಇರುತ್ತೆ ಮತ್ತು ಸೀನಿಯರ್ ಬರ್ಡ್ಸ್ ಕೂಡ ಇರುತ್ತೆ. ಆ ಥರ ಒಂದು 4-5 ಕ್ಯಾಟಗಿರಿ ಮಾಡ್ಕೊಂಡಿದ್ದಾರೆ. ತುಂಬಾ ಸಂತೋಷ ಆಯಿತು ಸರ್ ಕೇಳಿ. ಸರ್, ಈಗ ಪ್ಯಾಂಡ್ರಿಂಗ್ ಎಲ್ಲ ನಡೀತಾ ಇದೆಯಲ್ಲ, ಈಗ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಪ್ಯಾಂಡ್ರಿಂಗ್ ನೋಡಿ, ಎಲ್ಲ ರೇಸ್ಗೆ ನಾವು ಪ್ಯಾಂಡ್ರಿಂಗ್ ಈ ಥರನೇ ಮಾಡೋದು.
ಇವಾಗ ಪ್ಯಾನ್ರಿಂಗ್ ಮಾಡ್ತೀವಿ, ಆಮೇಲೆ ಆ ಬರ್ಡ್ಸ್ ಸಪ್ರೇಟ್ ಕ್ಯಾಟಗರಿಗೆ ಮಾಡಿಬಿಟ್ಟು ನಾವು ಒಂದೊಂದು ಕ್ಯಾಟಗರಿ ಸಪ್ರೇಟ್ ಟೈಮಿಂಗ್ಗೆ ಲಿಬರೇಟ್ ಮಾಡ್ತೀವಿ. ಆ ಪ್ರಕಾರ ನಮಗೆ ರಿಸಲ್ಟ್ ಬರುತ್ತೆ ಅಷ್ಟೇ ಸರ್. ಆಮೇಲೆ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ. ಈಗ ನೋಡಿ, ಈಗ ಹೆಚ್ಚು ಕಮ್ಮಿ ಈಗ ಸಾಯಂಕಾಲ ಒಂದು 7-7:30 ಆಗಿದೆ. ಈಗ ಎಲ್ಲರೂ ತೊಗೊಂಬಂದು ಅವ್ರ ಬರ್ಡ್ಸ್ಗಳ್ನ ಕೊಟ್ಟಿರ್ತಾರೆ ನಿಮ್ಮ ಕ್ಲಬ್ಗೆ. ನೀವೆಲ್ಲ ಅದ್ರದ್ದು ಪ್ಯಾನ್ರಿಂಗ್ ಪ್ರೊಸೆಸ್ ಏನಿದೆ ಅದೆಲ್ಲ ಮಾಡಿ ನೀವು ನಾಳೆ ಬೆಳಿಗ್ಗೆ ಒಂದು 7 ಗಂಟೆಗೆ ಬಿಡ್ತೀರಾ ಸರ್ ಬರ್ಡು? ಹೌದು ಸರ್. 7 ಗಂಟೆಗೆ ಬಿಡ್ತೀರಾ? ಅಲ್ಲಿವರೆಗೂ ಅದಕ್ಕೆ ಏನಾದ್ರು ಊಟ ನೀರು ಏನಾದ್ರು ಕೊಡ್ತೀರಾ ಸರ್? ನೀವು ಪ್ರೊವೈಡ್ ಮಾಡ್ತೀರಾ? ಇಲ್ಲ ನೈಟ್ನಲ್ಲೆಲ್ಲ ಬರ್ಡ್ಸ್ ಊಟ ತಿನ್ನಲ್ಲ, ಅದಕ್ಕೇನು ಕಾಣಿಸೋದೇ ಇಲ್ಲ, ಅದು ರೆಸ್ಟ್ನಲ್ಲಿ ಇರುತ್ತೆ. ಬೆಳಿಗ್ಗೆ ನಾವು ಅದಕ್ಕೆ ಸ್ವಲ್ಪ ಹೊರಗಡೆ ಇಡ್ತೀವಲ್ಲ, ಆಮೇಲೆ ಬಿಟ್ಟ ತಕ್ಷಣ ಅದು ಮನೆಗೆ ಬರುತ್ತೆ. ಅದು ಚಿಕ್ಕ ರೇಸ್ಗೆಲ್ಲ ನೀರು ಎಲ್ಲ ಅದಕ್ಕೆ ಇಟ್ರೂ ಕುಡಿಯಲ್ಲ. ಅಂದರೆ ನೀವು ಈಗ ಬರೀ ಇದು 200 ಕಿಲೋಮೀಟ್ರ್ ಅಂತೇಳಿ ಅದಕ್ಕೆ ಊಟ ನೀರು ಏನು ಕೊಡಲ್ಲ? ಊಟ ನೀರು ಕೊಟ್ರೇನು ಕುಡಿಯಲ್ಲ, ಅದು ಕುಡಿಯಲ್ಲ. ಆದರೆ ಲಾಂಗ್ ರೇಸ್ಗೆಲ್ಲ ಕೊಡ್ತೀರಾ ಸರ್? 500 ಮೇಲೆ 750 1000 ಅದಕ್ಕೆಲ್ಲ ಕೊಡ್ತೀವಿ. ಫ್ರೆಂಡ್ಸ್ ನೋಡಿ, ಈಗ ಸರ್ ಇದ್ರ ಬಗ್ಗೆ ಎಲ್ಲ ತುಂಬಾ ಡೀಪಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಏನೇನು ಕ್ಯಾಟಗಿರಿ, ಪ್ಯಾನ್ರಿಂಗ್ ಯಾವ ರೀತಿ ನಡೆಯುತ್ತೆ, ಆಮೇಲೆ ಅದಕ್ಕೆ ಊಟ ಕೊಡ್ತಾರಾ, ನೀರು ಕೊಡ್ತಾರಾ, ಏನು ಅಂತೇಳಿ ಎಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಫ್ರೆಂಡ್ಸ್ ನೋಡಿ, ಈಗ ಬನ್ನಿ ಪ್ಯಾನ್ರಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಈಗ ಯಾವ್ಯಾವ ಫ್ಯಾನ್ಸಿಯರು ಎಷ್ಟೆಷ್ಟು ಬರ್ಡ್ ಆಗ್ತಾಯಿದ್ದಾರೆ, ಆಮೇಲೆ ಅವ್ರ ಅನುಭವ ಏನು, ಅವ್ರ ಬರ್ಡ್ ಯಾವ್ದು ಗೆಲ್ಬೋದು, ಆಮೇಲೆ ಯಾವ ರೀತಿ ಅವ್ರು ಫೀಲ್ ಆಗ್ತಾಯಿದ್ದಾರೆ ಅಂತೇಳಿ ಸ್ವಲ್ಪ ಜನ ಫ್ಯಾನ್ಸಿಯರ್ಗಳನ್ನೆಲ್ಲ ಮಾತಾಡ್ಸೋಣ. ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್ ನೋಡಿ, ಈಗ ಪ್ಯಾನ್ರಿಂಗ್ ಪ್ರೊಸೆಸ್ ನಡೀತಾ ಇದೆ, ಸ್ಟಾರ್ಟ್ ಆಗಿದೆ. ಈಗ ನೋಡಿ, ಮೊದಲನೇದಾಗಿ ಒಂದು ಫ್ಯಾನ್ಸಿಯರ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸರ್, ಈಗ ನಿಮ್ಮ ಹೆಸರು ಹೇಳಿ ಸರ್ ಮೊದಲು. ನನ್ನ ಹೆಸರು ಸತೀಶ್ ಅಂತ. ಕ್ಲಬ್ಬಿನ ಅತಿ ಯಂಗೆಸ್ಟ್ ಮೆಂಬರ್ ನಾನು, ತುಂಬ ಚಿಕ್ಕ ಮೆಂಬರ್ ನಾನು, ಮತ್ತು ಸಿಸ್ಟಮ್ ಅಡ್ಮಿನ್ ರೋಲನ್ನು ನಿಭಾಯಿಸ್ತಿದ್ದೀನಿ. ಸೊ ನನಗೆ ಫಸ್ಟ್ ಇಯರ್ ಇದು ಎಕ್ಸ್ಪೀರಿಯೆನ್ಸು. ಸೊ ನಾನು ಟೋಟಲಿ 31 ಬರ್ಡ್ಸ್ನ ಹಾಕ್ತಿದ್ದೀನಿ. ಸೊ ತುಂಬ ಸ್ಟ್ರಾಂಗಾಗಿ ರೆಡಿ ಮಾಡಿದ್ದೀನಿ ಬರ್ಡ್ಸ್ನ. ಮತ್ತು ಒಂದು 5 ಪ್ಲೇಸ್ಮೆಂಟ್ಸ್, ಅಟ್ಲೀಸ್ಟ್ 5 ಪ್ಲೇಸ್ಮೆಂಟ್ಸ್ ಇರೋ 36 ಪ್ಲೇಸ್ಮೆಂಟ್ಸಲ್ಲಿ ಅಟ್ಲೀಸ್ಟ್ ಒಂದು 5 ಪ್ಲೇಸ್ಮೆಂಟ್ಸ್ನ ನಾನು ತೊಗೋಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟಿದ್ದೀನಿ. ಸೊ ಆ ಕಾನ್ಫಿಡೆಂಟಲ್ಲೇ ಇದ್ದೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಸತೀಶ್ ಸರ್ ಯಂಗೆಸ್ಟ್ ಫ್ಯಾನ್ಸಿಯರ್ ಅಂತ ಹೇಳಿದ್ರು ಈ ಕ್ಲಬ್ಬಲ್ಲಿ. ನೋಡಿ, 50ನೇ ವರ್ಷದ್ದು ಕ್ಲಬ್ಬಲ್ಲಿ ತುಂಬ ಯಂಗೆಸ್ಟ್ ಫ್ಯಾನ್ಸಿಯರ್ ಅಂತ ಹೇಳಿದ್ರು. ತುಂಬಾ ಸಂತೋಷ ಆಯಿತು ಸರ್. ಈಗ 31 ಬರ್ಡ್ ಆಗ್ತಾಯಿದ್ದೀನಿ ಅಂತ ಹೇಳಿದ್ರಿ. ಅದರಲ್ಲಿ ನಾಳೆ ಪ್ಲೇಸ್ಮೆಂಟ್ ಮಾಡೋವಂಥ ಬರ್ಡ್ ಯಾವುದಿರ್ಬೋದು ಅಂತ ಒಂದು ಗೆಸ್ ಮಾಡಿ ಸರ್ ನಿಮ್ಮ ಬರ್ಡಲ್ಲಿ. ನನ್ನದು ಒಂದು ವೈಟ್ ಗ್ರಿಸಿಲ್ ಇದೆ, ಅದ್ರ ಮೇಲೆ ತುಂಬ ಹೋಪ್ ಇದೆ. ಸ್ಟಿಕರ್ಡ್ ಅಂಕಲ್ ಲೈನು ತುಂಬ ಹೋಪ್ ಇದೆ. ಅದ್ರ ಅಪ್ಪನೂ ಪ್ಲೇಸ್ಮೆಂಟ್ ಬರ್ಡೇ, ಆದರೆ ಬೇರೆಯವ್ರ ಮನೇಲಿ ಪ್ಲೇಸ್ಮೆಂಟ್ ಆಗಿದ್ದು ಬರ್ಡು. ನಾನು ತಂದು ಬ್ರೀಡ್ ಮಾಡಿ ಅದರದ್ದು ಮಗಳನ್ನ ಡರ್ಬಿ ಕ್ಯಾಟಗರಿಗೆ ಹಾಕ್ತಿದ್ದೀನಿ, ಸ್ಪೆಷಲ್ ಕ್ಯಾಟಗರಿ. ಸೊ ಆಗ ತುಂಬ ಕಾನ್ಫಿಡೆನ್ಸ್ ಇದೆ, ಆ ಬರ್ಡ್ ಪಕ್ಕಾ ವಿನ್ ಆಗುತ್ತೆ. ನಾಳೆ ಆ ರಿಸಲ್ಟ್ ಶೀಟಲ್ಲಿ ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಕುತ್ಕೊಳ್ಳುತ್ತೆ. ಆ ಕಾನ್ಫಿಡೆಂಟ್ ನನಗಿದೆ. ಅದು ಮೇಲ ಫೀಮೇಲ ಸರ್? ಫೀಮೇಲ್ ಬರ್ಡ್. ನಿಮ್ಮ ಮನೇಲೆ ಮರಿಯಾಗಿರೋದು? ನಮ್ಮ ಮನೇಲೆ ಮರಿಯಾಗಿರೋದು ಸರ್. ನಂಬರ್ ಏನಾದ್ರು ಗ್ಯಾಪ್ನ ಇದೆಯಾ? ರಿಂಗ್ ನಂಬರ್ ಅದ್ರದ್ದು ನೆನಪಿಲ್ಲ ಸರ್. ಈಗ ಬೇರೆ ಕ್ಯಾಟಗಿರಿಯಲ್ಲಿ ಯಾವ್ದು ಪ್ಲೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಸರ್? ಓಪನ್ ಬರ್ಡಲ್ಲಿ 2 ಸ್ಪೆಷಲ್ ಬರ್ಡ್ಸ್ ಇದೆ ನಂದು. ಅಂದರೆ ಲಾಸ್ಟ್ ಇಯರು ಸುಮ್ಮನೆ ಟ್ರೈನಿಂಗಲ್ಲಿ ಹೋಗಿತ್ತು, ನಾನು ಯಾವುದೇ ಕ್ಲಬ್ ರೇಸಿಗೆ ಹಾಕಿರಲಿಲ್ಲ, ಈ ಇಯರ್ ಜಾಯ್ನ್ ಆಗಿರೋದ್ರಿಂದ. ಸೊ ಅದು ಸ್ವಲ್ಪ ಟ್ರೈನಿಂಗ್ ಇದೆ ಬರ್ಡ್ದು. ಸೊ ಆ ಬರ್ಡ್ ರಿಂಗ್ ನಂಬರ್ 2 ಸ್ಪೆಷಲ್ ಬರ್ಡ್ ಇದೆ. ಒಂದು ಬಂದುಬಿಟ್ಟು 1109, ಇನ್ನೊಂದು 1110. ಸೊ 2 ಬರ್ಡಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ಮೆಂಟ್ ಪಕ್ಕ ಮಾಡುತ್ತೆ ಅನ್ನೋದು ಕನ್ಫರ್ಮೇಷನ್ ನನಗೆ ಇದೆ. ಫ್ರೆಂಡ್ಸ್ ನೋಡಿ, ನಮ್ಮ ಸತೀಶ್ ಸರ್ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಆ 3 ಬರ್ಡ್ ಮೇಲೆ. ನೋಡೋಣ ಫ್ರೆಂಡ್ಸ್, ಅದು ರಿಸಲ್ಟು ನಾವು ನಿಮಗೆ ಅನೌನ್ಸ್ ಮಾಡ್ತೀವಲ್ಲ, ಅವಾಗ ಗೊತ್ತಾಗುತ್ತೆ ಅದು ಏನಾಯಿತು ಅಂತೇಳಿ. ನೋಡಿ ಫ್ರೆಂಡ್ಸ್, ನಾವು ಯಾವಾಗಲೂ ಅದೇ ಹೇಳೋದು, ಕಾನ್ಫಿಡೆಂಟ್ ಇರಬೇಕು. ಈಗ ಸುಮ್ಮನೆ ನಾವು ರೇಸ್ ಮಾಡ್ತಾಯಿದ್ದೀವಿ, ಅಯ್ಯೋ ಏನೋ ಸರ್ ಅದು ಏನಾಗುತ್ತೆ ಏನೋ ನೋಡೋಣ ಸರ್ ಅನ್ನೋದಲ್ಲ. ಯಾಕಂದ್ರೆ ಅದೇನು ಲಾಟ್ರಿ ಏನಲ್ಲ, ಏನೋ ನೋಡೋಣ ಅನ್ನೋಕ್ಕೆ. ಹಾರ್ಡ್ ವರ್ಕು, ಅವರೊಂದು ವರ್ಷದಿಂದ ಅದು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಹಂಗಾಗಿ ಅವ್ರಿಗೊಂದು ಕಾನ್ಫಿಡೆಂಟ್ ಇದೆ ಅವ್ರ ಬರ್ಡ್ ಮೇಲೆ. ನೋಡೋಣ ಫ್ರೆಂಡ್ಸ್, ನಾವು ಕೂಡ ನಮ್ಮ ಚಾನಲ್ ಪರವಾಗಿ ಆಲ್ ದಿ ಬೆಸ್ಟ್ನ ತಿಳಿಸ್ತೀವಿ. ನಾಳೆ ಅವರು 200 ಕಿಲೋಮೀಟ್ರ್ ರೇಸಲ್ಲಿ ಒಂದು ಒಳ್ಳೆ ಪ್ಲೇಸ್ಮೆಂಟ್ ಮಾಡಲಿ ಅವ್ರ ಬರ್ಡ್ಸು ಅಂತ ಆಲ್ ದಿ ಬೆಸ್ಟ್ನ ತಿಳಿಸ್ತೀವಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್ ನೋಡಿ, ಈಗ KRPC ಕ್ಲಬ್ಬಿಂದ ಪ್ಯಾನ್ರಿಂಗ್ ಮಾಡೋದಕ್ಕೆ ಇನ್ನೊಂದು ಫ್ಯಾನ್ಸಿಯರ್ ಬಂದಿದ್ದಾರೆ. ಬನ್ನಿ ಅವ್ರನ್ನ ಕೂಡ ಇಂಟ್ರೊಡ್ಯೂಸ್ ಮಾಡೋಣ. ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ಯತೀಶ್ ಅಂತ. ಫ್ರೆಂಡ್ಸ್ ನೋಡಿ, ಯತೀಶ್ ಸರ್ ಅಂತೇಳಿ. ಸರ್, ಈಗ ನೀವು ನಾಳೆ 200 ಕಿಲೋಮೀಟ್ರಿಗೆ ಎಷ್ಟು ಬರ್ಡ್ನ ಇದು ಮಾಡ್ತಾ ಇದ್ದೀರಾ ಸರ್? ಸರ್ ಆ್ಯಕ್ಚುಲಿ ಎಂಟ್ರಿ ಇರೋದು ಬಂದು 54 ಬರ್ಡ್ಸು. ನಾನು 54 ಬರ್ಡ್ಸು ಲೋಡ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ 54 ಬರ್ಡ್ಸು. ಅದರಲ್ಲಿ 2 ಡರ್ಬಿ ಬರ್ಡ್ಸ್ ಹೋಗುತ್ತೆ, 25 ಯಂಗ್ ಬರ್ಡ್ಸು, 25 ಓಪನ್ ಬರ್ಡ್ಸ್ ಹೋಗುತ್ತೆ. ಮತ್ತು ಉಳಿದಿದ್ದ ಬರ್ಡ್ಸ್ ಎಲ್ಲ ಹಂಗೆ ಬ್ಯಾಕಪ್ಗೆ ಟ್ರೈನ್ ಅಪ್ ಆಗಲಿ ಅಂತ ಎಕ್ಸ್ಟ್ರಾ ಬರ್ಡ್ಸಲ್ಲಿ ಕಳಿಸ್ತಿದ್ದೀವಿ. ಅಂದರೆ ಅದೇನು ಕೌಂಟಿಂಗ್ ಬರಲ್ವಾ ಸರ್? ಅದು ಕೌಂಟಿಂಗ್ ಬರೋಲ್ಲ ಸರ್. ಇವಾಗ ನಾವು ರೇಸ್ಗೆ ಹೋಗೋ ಬರ್ಡ್ಸಲ್ಲಿ ಮಿಸ್ಟೇಕ್ ಬರ್ಡ್ ಮಿಸ್ ಆದರೆ ನಾವು ಇದರಲ್ಲಿ ಆ್ಯಡ್ ಮಾಡ್ಕೊತೀರ, ಅದನ್ನು ಮಾಡ್ಕೋಬೋದು. ಓಕೆ, ಅಂದರೆ ಒಂಥರ ಆ್ಯಡ್ ಅಂತಾರ. ಆ್ಯಡ್ ಅಂತ. ಆದರೆ ಅದು ಪ್ಲೇಸ್ಮೆಂಟ್ ಮಾಡಿದ್ರೂ ಇರುತ್ತೆ ಸರ್?
ಇಲ್ಲ ಸರ್, ಅದಕ್ಕೆ ಪ್ಲೇಸ್ಮೆಂಟ್ ಇರಲ್ಲ. ಸೊ ಇಲ್ಲಿ ಅಂದ್ರೆ ಮಿಸ್ ನಿಮ್ಗೆ ಆಗ್ತಾ ಒಂದ್ ಇದ್ದಂಗೆ guess, ಆಲ್ಟರ್ನೇಟ್ ಇದು ಆ್ಯಡ್ ಬರುತ್ತೆ ಬೇಗ ಮಾಡ್ಕೊಂಡು ಅಂತ ಹೇಳಿ. ಹೌದು ಹೌದು ಪ್ಲೇಸ್ಮೆಂಟ್ ಇರಲ್ಲ. ಪ್ಲೇಸ್ಮೆಂಟ್ ಇರಲ್ಲ ಎಕ್ಸ್ಟ್ರಾ ಬರ್ಡ್ಸ್ಗೆ. ಸರ್ ಈಗ ನೀವು ಎಷ್ಟು ವರ್ಷದಿಂದ ಈ ಕ್ಲಬ್ಬಲ್ಲಿ ಬಿಡ್ತಾ ಇದ್ದೀರಾ ಸರ್ ರೇಸ್ಗೆ? ನಂದು ಇದು 2ನೇ ವರ್ಷ. ಹೋದ ವರ್ಷನೇ ಫಸ್ಟ್ ರೇಸ್ ನಂದು. ಫಸ್ಟ್ ವರ್ಷನೇ ರನ್ನರ್ ಅಪ್ ಆಗಿದ್ದೀನಿ ಈ ಕ್ಲಬ್ಬಲ್ಲಿ. ಸೂಪರ್. ಯಾವಕ್ಕೆ ಎಷ್ಟು ಕಿಲೋಮೀಟರ್ ರೇಸ್ ಅಲ್ಲ ಸರ್? ಸರ್ 200 1000 ತನಕ ಆರಿಸಿದ್ದೀನಿ. ಹಾಂ 750ವರೆಗೂ ಕ್ಲಬ್ಬಲ್ಲಿ ಪಾಯಿಂಟ್ಸ್ ಅಷ್ಟೇ. ಆಮೇಲೆ 1000 ಎಲ್ಲ ಫೆಡರೇಷನ್ ರೇಸು. ಫೆಡರೇಷನಲ್ಲಿ 23rd ಪ್ಲೇಸ್ಮೆಂಟ್ ಆಗಿದೆ ಸರ್ ನಂದು. ಸೂಪರ್. ಅಂದರೆ ಎಲ್ಲ ಕ್ಲಬ್ಬಿಂದನೂ ಬಿಟ್ಟಿರೋದ್ರಲ್ಲಿ 23rd ಪ್ಲೇಸ್. 23rd ಪ್ಲೇಸ್ ಆಗಿದೆ ಫೆಡರೇಷನಲ್ಲಿ. ಫ್ರೆಂಡ್ಸ್ ನೋಡಿ, 23rd ಪ್ಲೇಸ್ ಅಂದರೆ ಅದು ತಮಾಷೆ ವಿಷಯ ಅಲ್ಲ. ನೋಡಿ ಅವರು ತುಂಬಾ ಒಳ್ಳೆ ಅಚೀವ್ ಮಾಡಿದ್ದಾರೆ ಅಂತ ಹೇಳ್ಬೋದು ಲಾಸ್ಟ್ ಇಯರು. ಈ ವರ್ಷ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ. ಅವ್ರಿಗೂ ಕೂಡ KTPI ಕ್ಲಬ್ ಏನಿದೆ ಅದ್ರ ಕಡೆಯಿಂದನೂ ವಿಶ್ ಮಾಡ್ತಾ ಇದ್ದೀವಿ, ಪ್ಲಸ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದನೂ ವಿಶ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ನಾಳೆ ರೇಸಲ್ಲಿ ನಿಮ್ಮ ಫೇವ್ರೆಟ್ ಬರ್ಡ್ ಯಾವುದು ಸರ್? ಸರ್ ನಮ್ಮ ಫೇವ್ರೇಟ್ ಬಂದು ಯೂರೋ ಡೈಮಂಡು, ಬ್ಲ್ಯಾಕ್ ಗ್ರಿಜಿಲ್ ಅಂತ. ಓಕೆ. ಮತ್ತು ಇನ್ನೊಂದು ಅಟ್ಯಾಚ್ ಅಂತ ಒಂದಿದೆ ಲೈಟ್ ಚಕ್ಕರ್ಡು. ಅದು 200 500 ತನಕ ಕನ್ಸಿಸ್ಟೆಂಟ್ ಪ್ಲೇಸ್ಮೆಂಟ್ ಇದೆ ಓಪನ್ ಡರ್ಬಿಯಲ್ಲಿ. ಓಕೆ. ಯಾವುದೇ ಕಾರಣಕ್ಕೂ ಮನೆ ಮಿಸ್ ಮಾಡಲ್ಲ. ಈ ವರ್ಷ ನಾವು ಮಾಡಲ್ಲ ಅಂದ್ಕೊಂಡಿದ್ದೀವಿ. ಪ್ಲೇಸ್ಮೆಂಟ್ 100% ಓಪಿ ಇದೆ. ಟಾಪ್ 10 ಇರುತ್ತೆ ಅಂತೀರಾ? ಹೌದು, ಟಾಪ್ 10 100% ಇರುತ್ತೆ ಸರ್. ಅದು ರಿಂಗ್ ನಂಬರ್ ಏನಾದ್ರು ಗ್ಯಾಪ್ನ ಇದೆ ಸರ್? 142 142 ರಿಂಗ್ ನಂಬರು. ಫ್ರೆಂಡ್ಸ್ ನೋಡಿ, ಸಾರ್ ಕೂಡ ಒಂದೆರಡು ಬರ್ಡ್ನ ಗೆಸ್ ಮಾಡಿದ್ದಾರೆ. ನಾಳೆ 100% ನಾವು ಪ್ಲೇಸ್ಮೆಂಟ್ ಮಾಡೇ ಮಾಡ್ತೀವಿ, ನಮ್ಮಕ್ಕಿ ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ. ಇರಬೇಕು ಫ್ರೆಂಡ್ಸ್, ಯಾವಲ್ಲಿ ನಾವು ಹೇಳೋದು ಅದೇ ಥರನೇ ಜೋಶ್ ಇರಬೇಕು. ಯಾಕಂದ್ರೆ ನಾವು ಒಂದು ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ, ಏನೋ ನೋಡೋಣ ಸರ್ ಅಂತ ಅನ್ಬಾರ್ದು. ಅದೇ ರೀತಿ ನಮ್ಮ ಸಾರ್ ಕೂಡ 100% ನಮ್ಮದೊಂದು 2-3 ಬರ್ಡ್ ವಿನ್ ಆಗೇ ಆಗುತ್ತೆ ಅಂತ ಹೇಳಿದ್ದಾರೆ. ಆ ದೇವರ ಆಶೀರ್ವಾದದಿಂದ ಅವ್ರ ಬರ್ಡ್ ವಿನ್ ಆಗಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಆಲ್ ದಿ ಬೆಸ್ಟ್ನ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್ ನೋಡಿ, ಈಗ KRPC ಕ್ಲಬ್ ಕಡೆಯಿಂದ ಪ್ಯಾನ್ರಿಂಗ್ ಮಾಡೋದಕ್ಕೆ ಇನ್ನೊಂದು ಫ್ಯಾನ್ಸಿಯರ್ ಬಂದಿದ್ದಾರೆ. ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಸರ್ ನಿಮ್ಮ ಹೆಸರು ಸರ್? ರವಿ ಅಂತ. ಫ್ರೆಂಡ್ಸ್ ನೋಡಿ, ಈಗ ರವಿ ಸರ್ ಅಂತೇಳಿ ಅವರು ಕೂಡ ಪ್ಯಾನ್ರಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಸರ್ ಈಗ ನಾಳೆ ರೇಸ್ಗೆ ನೀವು ಎಷ್ಟು ಬರ್ಡ್ನ ಪ್ಯಾನ್ರಿಂಗ್ ಮಾಡ್ತಾ ಇದ್ದೀರಾ ಸರ್? 37 ಬರ್ಡ್ ಆಗ್ತಾ ಇದ್ದೀನಿ. 37 ಬರ್ಡ್ಸ್ ಆಗ್ತಾ ಇದ್ದೀರಾ? 37 ಬರ್ಡ್ ಆಗ್ತಾ ಇದ್ದೀನಿ ಸರ್. ನೀವು ಎಷ್ಟು ವರ್ಷದಿಂದ ಈ ಕ್ಲಬ್ಬಲ್ಲಿ ರೇಸ್ ಮಾಡ್ತಾ ಇದ್ದೀರಾ ಸರ್? ನಾನಿನ್ನು ಮೊದಲನೇ ವರ್ಷ. ಫಸ್ಟ್ ವರ್ಷನಾ? ಓಕೆ, ಸೂಪರ್ ಸರ್. ಆಮೇಲೆ ನಾಳೆ ಈಗ ನೀವು ರೇಸ್ ಮಾಡ್ತಾ ಇದ್ದೀರಾ 200 ಕಿಲೋಮೀಟರ್ ರೇಸು. ಅದರಲ್ಲಿ ನಿಮಗೆ ಯಾವ ಬರ್ಡ್ ಮೇಲೆ ಒಪ್ಪಿದೆ ಸರ್? ನನ್ನ ಬರ್ಡ್ ನಾಳೆ ಪ್ಲೇಸ್ಮೆಂಟ್ ಮಾಡುತ್ತೆ ಅಂತ. ನಾಳೆ ಒಂದು 3 ಬರ್ಡ್ ಒಪ್ಪಿದೆ. ಓಕೆ. ಕಲರ್ ಸರ್ ಅದು ಒಪ್ಪಿದೆ. ಬಟ್ ಏನಪ್ಪ ಅಂತಂದರೆ 3 ಬರ್ಡ್ 100%. ಒಂದು ಬ್ಲ್ಯಾಕ್ ಚೆಕ್ಕರ್ಡು, ಒಂದು ಬ್ಲೂ, ಒಂದು ಪೈಡ್. ಅದು ರಿಂಗ್ ನಂಬರ್ ಏನಾದ್ರು ಗ್ಯಾಪ್ನ ಇದೆ ಸರ್? ರಿಂಗ್ ನಂಬರು ನೆನಪಿಲ್ವಾ? ನೋಡಬೇಕು, ನೋಡೋಣ ಫ್ರೆಂಡ್ಸ್. ಇದು ಏನು ಅಂದರೆ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಆವತ್ತಿನ ದಿನ ಯಾವ ರೀತಿ ಇರುತ್ತೋ ಏನೋ ಹೇಳೋಕ್ಕಾಗಲ್ಲ. ಅದು ಒಂದೊಂದು ದಿವಸ ಅದೃಷ್ಟ ಇರ್ಬೇಕು ಫ್ರೆಂಡ್ಸ್. ನಾನು ನೋಡಿ, ಗಿರೇಬಾಜಲ್ಲೇ ಆಗಲಿ ಓಮರಲ್ಲೇ ಆಗಲಿ ನಾನು ಕೂಡ ತುಂಬ ಎಪಿಸೋಡಲ್ಲಿ ಹೇಳಿರ್ತೀನಿ, ಒಂದು 60% ಅದೃಷ್ಟನೇ ಇರಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲರೂ ಹಾರ್ಡ್ ವರ್ಕೇ ಮಾಡಿರ್ತಾರೆ. ಆವತ್ತಿನ ದಿನ ವೆದರ್ ಸಪೋರ್ಟ್ ಮಾಡಲ್ಲ, ಇಲ್ಲ ಬರ್ಡ್ದು ಆರೋಗ್ಯ ಸರಿ ಇರಲ್ಲ, ಥರ ಏನೇನೋ ಸಮಸ್ಯೆಗಳಿರುತ್ತೆ ಅವಕ್ಕೂ. ಇವಂತೂ ಪಾಪ ತುಂಬ ದೂರದಿಂದ ಬರೋದ್ರಿಂದ ಅದಕ್ಕೆ ಶಿಖರಗಳು ಕಾಟ ಇರುತ್ತೆ, ಇಲ್ಲ ವೆದರ್ ಸಪೋರ್ಟ್ ಮಾಡಲ್ಲ, ಇಲ್ಲ ವಿಂಡ್ ಸಪೋರ್ಟ್ ಮಾಡಲ್ಲ. ಅದೆಲ್ಲ ಆ ಥರ ಎಲ್ಲ ತುಂಬ ಸಮಸ್ಯೆಗಳಾಗಿ ಪಾಪ ಪ್ರಾಬ್ಲಮ್ ಆಗುತ್ತೆ. ನೋಡೋಣ, ನಾಳೆ ನಮ್ಮ ಸಾರ್ ಟೀಮ್ಗೆ ಒಳ್ಳೇದಾಗಲಿ. ಅವ್ರು ಏನು ಗೆಸ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಬರ್ಡ್ಗಳು ಪ್ಲೇಸ್ ಮಾಡಲಿ ಅಂತೇಳಿ ನಾವು ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್ ಸರ್. ಫ್ರೆಂಡ್ಸ್ ನೋಡಿ, ಈಗ ಇನ್ನೊಂದು ಫ್ಯಾನ್ಸಿಯರ್ ಬಂದಿದ್ದಾರೆ, ಬನ್ನಿ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮ ಹೆಸರು? ಸರ್ ಜಗದೀಶ್ ಅಂತ. ಓಕೆ ಸರ್. ಈಗ ನೀವು ಎಷ್ಟು ವರ್ಷದಿಂದ ರೇಸ್ ಮಾಡ್ತಾ ಇದ್ದೀರಾ ಸರ್ ಈ ಕ್ಲಬ್ಬಲ್ಲಿ? ಸರ್ ನಂದು 3ನೇ ವರ್ಷ ಇದು. ನಮ್ಮ ಸ್ನೇಹಿತರದ್ದು 3ನೇ ವರ್ಷ. ಆಲ್ರೆಡಿ ನಾವು ದೇವನಹಳ್ಳಿಯಿಂದ ಬಂದಿದ್ದೀವಿ ಸರ್ ರೇಸರಾಗಿ. ಸೂಪರ್ ಸರ್. ನಿಮ್ಮ ಹೆಸರು ಸರ್? ಆಂಜಿನಪ್ಪ ಅಂತ ಹೇಳ್ತಾರೆ. ನಮ್ಮ ದೇವನಹಳ್ಳಿಯಲ್ಲ ಸ್ವಾಮಿ ಅಂತ ಹೇಳ್ತಾರೆ. ಹೌದಾ ಸರ್. ಈಗ ನೀವು ನಾಳೆ ಎಷ್ಟು ಬರ್ಡ್ ಆಗ್ತಾ ಇದ್ದೀರಾ ಸರ್? ಸರ್ ಟೋಟಲ್ ಏನು ಕ್ಯಾಟಗರಿ ಇದೆಯೋ ಎಲ್ಲ ಕ್ಯಾಟಗರಿಗೆ ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ ಸರ್. ನಾನು ಟೋಟಲ್ 56 ಬರ್ಡು ನಾನು ತಂದಿದ್ದೀನಿ. ಎಲ್ಲ ಕ್ಯಾಟಗರಿಗೆ 25 ಇದೆ. ಯಂಗ್ ಬರ್ಡ್ಗೆ 2 ಇದೆ, ಓಲ್ಡ್ ಬರ್ಡ್ಗೆ 2 ಇದೆ, ಸ್ಪೆಷಲ್ ರೇಸ್ಗೆ ಅಂತ ಅದು ಒಂದು 2 ಅದು ರೆಡಿ ಮಾಡಿಟ್ಟಿದ್ದೀನಿ. ಟೋಟಲ್ 56 ಬರ್ಡು ಎಲ್ಲ ಕ್ಯಾಟಗರಿಗೆ ಬರ್ಡ್ ತಂದಿದ್ದೀನಿ ಸರ್. ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಹೌದು ಸರ್. ಸರ್ ನೀವು? ಸರ್ ನಾನು 3 ವರ್ಷದಿಂದ ಮಾಡ್ತಾ ಇದ್ದೀನಿ. ನಾನು ಹೋದ ವರ್ಷನೂ ಮಾಡಿದ್ದೀರಿ, ಈ ವರ್ಷ ಮಾಡ್ತಾ ಇದ್ದೀರಿ. ಯಂಗ್ ಡರ್ಬಿನೂ ಆಗ್ತಾಯಿದ್ದೀರಿ, ಓಪನ್ ಡರ್ಬಿ ಆಗ್ತಾಯಿದ್ದೀರಿ, ಯಂಗ್ ಕ್ಯಾಟಗಿರಿ ಎಲ್ಲ ಕ್ಯಾಟಗಿರಿಗೂ ಮಾಡ್ತಾಯಿದ್ದೀರಿ. ನಮ್ಮ ಬೋರ್ಡ್ ಬಂದು 14 ಬೋರ್ಡು ನಾವು ಇದು ಮಾಡ್ತಾಯಿದ್ದೀರಿ. ನಮ್ಮದು ಗ್ಯಾರಂಟಿ ಬೋರ್ಡ್ ಏನಿದೆಯೋ ಅಷ್ಟು ನಾವು ಇದು ಮಾಡ್ಕೊಂಡು ಹೋಗ್ತಾಯಿದ್ದೀರಿ. 14 ಬೋರ್ಡ್ ಇದೆ. ನಮ್ಮದು ಬಂದು ದೇವನಹಳ್ಳಿ. ನಾವೆಲ್ಲ ಗಿರಾಬಾಜ್ ಫ್ಯಾನ್ಸರ್ ಇದ್ದು ಈ ಶೋಕಲ್ಲಿ ಬಂದಿದ್ದೀರಿ. ನಾವು ದೇವನಹಳ್ಳಿ ಟೂರ್ನಮೆಂಟ್ಲೆಲ್ಲ ಮಾಡಿದ್ದೀರಿ. ಎಲ್ಲ ಕಡೆ ನಾವು ಸುಮಾರು ವರ್ಷದಲ್ಲಿ ನಡ್ಕೊಂಬಂದು ದೇವನಹಳ್ಳಿಯಲ್ಲಿ ಗಿರಾಬಾಜಿಯಲ್ಲಿ ನಾವು ನಿಮ್ಮದು ಎಲ್ಲ ನೋಡ್ತಾ ಇರ್ತೀರಿ ಯೂಟ್ಯೂಬಲ್ಲೇ. ನಮಗೆ ಇಂಟ್ರೆಸ್ಟ್ ಬಂದು ಹೂಮರ್ ಶೋಕಲ್ಲಿ ಬಂದಿದ್ದೀರಿ. ಆಗ ನಮ್ಮ ಸ್ನೇಹಿತರು ಗಿರಾಬಾಜಿ ಮಾಡ್ತಾಯಿದ್ದಾರೆ. ನಾವು ಇದನ್ನು ಇಂಟ್ರೆಸ್ಟ್ ಮಾಡಲೇಬೇಕಿದು,
ಇದು ಇತಿಹಾಸ ಐತಿ ಇದ್ರೊಳಗಡೆ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವಿ ಸರ್. ಇದಕ್ಕೆಲ್ಲದಕ್ಕೂ ಬಂದು ನಮ್ಮ ಸುರೇಶ್ ಸರ್ ಎಲ್ಲನೂ ನಮ್ಮ ಟೀಮಲ್ಲಿ ನಮ್ಗೆ ಸಹಾಯ ಮಾಡ್ತಾಯಿದ್ದಾರೆ, ನಮಗೆಲ್ಲ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ, ನಮಗೆಲ್ಲ ತಿಳುವಳಿಕೆ ಕೊಡ್ತಾಯಿದ್ದಾರೆ. ನಾವೆಲ್ಲರೂ ಅನುಕೂಲವಾಗಿ ಒಂದು ಸ್ನೇಹಿತರು ಚೆನ್ನಾಗ ಕ್ಲಬ್ ಮಾಡಿ 50 ವರ್ಷ ಅಂದರೆ ಒಂದು ಇತಿಹಾಸ ಅಲ್ವಾ, ನಮಗೂ ಒಂದು ಖುಷಿ ಆಗ್ತಿದೆ ಸರ್ ಇವ್ರು ಮಾಡೋದಕ್ಕೆ. ಸರ್ ಈಗ ನೀವು ನಾಳೆ 200 ಕಿಲೋಮೀಟರ್ ರೇಸಲ್ಲಿ 100% ನನ್ನ ಬರ್ಡ್ ಪ್ಲೇಸ್ ಮಾಡುತ್ತೆ ಅನ್ನೋ ಬರ್ಡ್ಸ್ ಎಷ್ಟಿದೆ ಸರ್ ನಮಗೆ ಇರೋಂಥ? ಇದು 200 ಕಿಲೋಮೀಟ್ರಲ್ಲಿ ನಾವು ಆಲ್ರೆಡಿ ನನ್ನ ಮನಸ್ಸಿಗೆ ಏನು ಬಂದಿದೆ ಅಂದರೆ 50ನೇ ವರ್ಷ ಕ್ಲಬ್ಬಲ್ಲಿ ನಾನು ಇದ್ದೀನಿ ಅಂದರೆ ಆಲ್ರೆಡಿ ನಾನು ವಿನ್ ಆದಂಗೆ ನಾನು. ನನಗೆ ಇದರಲ್ಲಿ ಏನು ಇದ್ರಲ್ಲಿ ಗೆಲ್ಲಬೇಕಂತಿಲ್ಲ. 50ನೇ ವರ್ಷ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ, ಆ ಕ್ಲಬ್ಬಲ್ಲಿ ನಾನು ಮೆಂಬರ್ ಆಗಿದ್ದೀನಿ, ರೇಸರ್ ಆಗಿದ್ದೀನಿ ಅಂದರೆ ನಾನು ಆಲ್ರೆಡಿ ವಿನ್ ಆಗಿದ್ದೀನಿ ಅಂತ ನನ್ನ ಫೀಲ್ ಆಗ್ತಾ ಇದೆ. ನಿಮ್ಗೆ ಗೆಸ್ಸು ನೋಡೋಣ ಸರ್ ನೋಡೋಣ ಸರ್ ಎಷ್ಟಾಗುತ್ತೆ ದೇವರು ನಾಳೆ ಈವ್ನಿಂಗ್ ಗೊತ್ತಾಗುತ್ತೆ. ನನ್ನ ಎಲ್ಲ ಟೋಟಲ್ ನಮ್ಮ ಫ್ಯಾಮಿಲಿ ಥರನೇ ಇದು. ಏನು ಯಾರು ವಿನ್ ಆದರೂ ನಾವು ವಿನ್ ಆಗ್ದಂಗೆ, ಅದೊಂದು ನನಗೆ ಖುಷಿ ಇದೆ. ಇಷ್ಟೇ ಅಂತ ನಾನು ಏನು ಹೇಳಲ್ಲ. ನಾಳೆ ಏನು ರಿಸಲ್ಟ್ ಬರ್ತದೋ ಎಲ್ಲ ಸ್ನೇಹಿತರಿಗೆ ಅವತ್ತೆಲ್ಲ ನಮಗೆಲ್ಲ ಖುಷಿಯಾಗೇ ಇರ್ತೀರಿ. ನಾವು ಯಾರು ವಿನ್ ಆದ್ರೂ 50ನೇ ವರ್ಷದಲ್ಲಿ ನಾವು ಎಂಜಾಯ್ ಮಾಡ್ತೀವಿ ಸರ್ ಇದು. ಫ್ರೆಂಡ್ಸ್ ನೋಡಿ ಸರ್ ತುಂಬಾ ಒಳ್ಳೆ ಮಾತು ಹೇಳಿದ್ರು ನೋಡಿ. ಇದು 50ನೇ ವರ್ಷದ ಸಂಭ್ರಮಾಚರಣೆ, ಯಾರು ಗೆದ್ರು ನಾವೇ ಗೆದ್ದಂಗೆ ಅಂತೇಳಿ ನೋಡಿ. ನಾನು ಆವಾಗಲೇ ಹೇಳ್ದಂಗೆ ಇವರೆಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ, ಅಣ್ಣ ತಮ್ಮಂದಿರಿದ್ದಂಗೆ, ಯಾರು ಗೆದ್ರು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಇದೊಂದು ಸ್ಪೋರ್ಟ್ಸ್ ಅಂದಮೇಲೆ ಯಾರು ಫಸ್ಟು ಸೆಕೆಂಡ್ ಅನ್ನೋದು ಅನೌನ್ಸ್ ಮಾಡಲೇಬೇಕು. ಆದರೆ ಯಾರು ಕೂಡ ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲರೂ ಗೆದ್ದಂಗೆನೆ. ಸರ್ ಈಗ ನೀವು ನಾಳೆ ಯಾವ ಬರ್ಡು ನಿಮ್ಮದು ಪ್ಲೇಸ್ಮೆಂಟ್ ಮಾಡ್ಬೋದು ಅಂದ್ಕೊಂಡಿದ್ದೀರಾ? ನಮ್ಮದು ಒಂದು ಡೆರ್ಬಿಯಲ್ಲಿದೆ, ಓಪನ್ ಡೆರ್ಬಿಯಲ್ಲಿ ಗ್ಯಾರಂಟಿ ಅನ್ನೋದು ನಮಗೆ ಒಂದು ಡೆರ್ಬಿ ಗ್ಯಾರಂಟಿ ಇದೆ. ಇನ್ನು ಕಲರ್ ಸರ್ ಅದು ಬ್ಲೂ ಚಕ್ಕರ್ ಸರ್. ರಿಂಗ್ ನಂಬರ್ ಏನಾದ್ರು ಗ್ಯಾಪ್ನ ರಿಂಗ್ ನಂಬರ್ ಮೊಬೈಲ್ ಬರ್ದಿದೆ, ಚೆನ್ನಾಗಿದೆ. ನಮ್ಮದು ಇದರಲ್ಲ ನಮ್ಮದೊಂದು 5 ಅಕ್ಕಿ ಗ್ಯಾರಂಟಿ ಇದೆ ಸರ್. ನಮ್ಮದು ಇದರಲ್ಲಿ ನಮ್ಮದು 14 ಬರ್ಡ್ ಆಗ್ತಾಯಿದ್ರು ನಾವು ಅಷ್ಟೇ. ನಮ್ಮದು ಕಮ್ಮಿ ಬರ್ಡು ಹೋದ ವರ್ಷನೂ ಅಷ್ಟೇ ಇತ್ತು, ಈ ವರ್ಷನೂ ಅಷ್ಟಲ್ಲೇ ಇದ್ದೀರಿ. ನಾವು ಅಷ್ಟೇ ಮಾಡ್ತಾಯಿದ್ದೀವಿ. ನಮ್ಮ ಬರ್ಡ್ ಗ್ಯಾರಂಟಿ ನಮಗೆ ಇಷ್ಟ ಇದೆ ಸರ್. ಫ್ರೆಂಡ್ಸ್ ನೋಡಿ ತುಂಬಾ ಸಂತೋಷ ಆಯ್ತು ಇವ್ರ ಹತ್ರ ಮಾತಾಡಿ. ನೋಡಿ ಇನ್ನೊಂದೇನು ಅಂದರೆ ಸಂತೋಷ ಆಗಿದ್ದು ನಮಗೆ, ಇವರು ಕೂಡ ಗಿರೇಬಾಜ್ ಫ್ಯಾನ್ಸಿಯರ್ಸು ಮತ್ತು ಟೂರ್ನಮೆಂಟ್ ಎಲ್ಲ ನಡೆಸಿರೋರಲ್ಲಿ ಇಲ್ಲಿ. ಹಂಗಾಗಿ ಅವ್ರನ್ನ ನೋಡಿ ನಮಗೂ ಕೂಡ ತುಂಬಾ ಸಂತೋಷ ಆಯಿತು. ಮತ್ತು ನಮ್ಮ ಚಾನಲ್ ಪರವಾಗಿ ಇವರಿಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್ನ ತಿಳಿಸ್ತೀವಿ. ಇವ್ರ ಬರ್ಡ್ಸು ಈ 200 ಅಂತಲ್ಲ, 300, 400, 500, 750, 1000 ಓಪನ್ ರೇಸು ಎಲ್ಲದರಲ್ಲೂ ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಮಾಡಲಿ ಅಂತೇಳಿ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್ ನೋಡಿ ಈಗ ಪ್ಯಾನ್ರಿಂಗ್ ಮಾಡೋದಕ್ಕೆ ಇನ್ನೊಂದು ಟೀಮ್ ಬಂದಿದ್ದಾರೆ, ಬನ್ನಿ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್ ನಿಮ್ಮ ಹೆಸರು? ರಿಯಾಜ್. ಸರ್ ಈಗ ನಾಳೆ 200 ಕಿಲೋಮೀಟರ್ ರೇಸ್ಗೆ ನೀವು ಎಷ್ಟು ಬರ್ಡ್ ಆಗ್ತಾ ಇದ್ದೀರಾ ಸರ್? ನಾವು ಒಂದು 40 ಎಲ್ಬರ್ಡ್ಸ್ ಆಗ್ತದೆ. ಹೌದಾ ಸರ್? ನೀವು ಈ ಕ್ಲಬ್ಬಲ್ಲಿ ಎಷ್ಟು ವರ್ಷದಿಂದ ರೇಸ್ ಮಾಡ್ತಾ ಇದ್ದೀರಾ ಸರ್? ನಾನು ಇದ್ದೀನಿ 2006ಇಂದ ಇದ್ದೀನಿ. 6ಇಂದ ಅಲ್ಲಿಗೆ ಒಂದು 17-18 ವರ್ಷದಿಂದ ಬಿಡ್ತಾ ಇದ್ದೀರಾ ಇಲ್ಲಿ. ಫ್ರೆಂಡ್ಸ್ ನೋಡಿ ತುಂಬಾ ಓಲ್ಡೆಸ್ಟ್ ಫ್ಯಾನ್ಸಿಯರ್ ಅಂತ ಹೇಳ್ಬೋದು ಈ ಕ್ಲಬ್ಗೆ. ಸರ್ ಈಗ ನೀವು ಈ ಕ್ಲಬ್ಬಲ್ಲಿ ರೇಸಲ್ಲಿ ಹೈಯೆಸ್ಟ್ ನಿಮ್ಮದು ಅಚೀವ್ಮೆಂಟ್ ಅಂದರೆ ಏನೇನು ಮಾಡಿದ್ದೀರಾ ಸರ್ ಅಚೀವ್ಮೆಂಟ್ಸು? ಎಲ್ಲ ರೇಸ್ನಲ್ಲಿ ಮಾಡಿದ್ದೀನಿ, ಆದರೆ 1000 ರೇಸ್ ನಾನು ಬಿಟ್ಟಿಲ್ಲ ಯಾವಾಗಲೂ. ಓಕೆ. 700 ತನಕ ಬಿಟ್ಟಿದ್ದೀನಿ. ರಿಸಲ್ಟ್ಸ್ ಎಲ್ಲ ಬಂದೈತೆ, ಚೆನ್ನಾಗಿ ಬಂದಿದೆ. ಸರ್ ಈಗ ನಾಳೆ ರೇಸಲ್ಲಿ 200 ಕಿಲೋಮೀಟರ್ ರೇಸಲ್ಲಿ ನಿಮ್ಮ ಫೇವ್ರೇಟ್ ಬರ್ಡ್ಸ್ ಯಾವುದು ಸರ್? ಒಂದು 2-3 ಹೇಳಿ ಸರ್. ಸರ್ ಫೇವ್ರೇಟ್ ಬರ್ಡ್ ಅಂದ್ಬಿಟ್ಟು ಯಾವುದೂ ಇರಲ್ಲ, ಎಲ್ಲ ಫೇವ್ರೇಟ್. ಯಾಕಂದರೆ ಎಲ್ಲ ಒಂದು ಆಸೆಯಿಂದನೇ ಬ್ರೀಡ್ ಮಾಡಿ ರೇಸ್ಗೆ ಬಿಡೋದು. ಈ ಬರ್ಡ್ ಫೇವ್ರೇಟ್, ಆ ಬರ್ಡ್ ಫೇವ್ರೇಟ್ ಅಂದರೆ ಆ ಬರ್ಡ್ ಬರೋಲ್ಲ. ಅಲ್ಲ, ಯಾಕಂದರೆ ನೀವು ಟ್ರೈನಿಂಗ್ ಮಾಡಿರ್ತೀರಲ್ಲ, ಫಾಸ್ಟಾಗಿ ಬಂದಿರುತ್ತೆ, ನಿಮ್ಗೊಂದು ಗೆಸ್ ಇರುತ್ತೆ, ಇದು ಮಾಡ್ಬೋದು, ಅಚೀವ್ ಮಾಡ್ಬೋದು ಈ ಬರ್ಡ್. ಆ ಥರ ತುಂಬ ಬರ್ಡ್ಸ್ ಇದೆ. ಆದರೆ ನಮ್ಮ ಲಾಫ್ಟೆಲ್ಲ ಬೇರೆ ಬೇರೆ ಲಾಫ್ಟ್ನಲ್ಲಿ ಅವ್ರವ್ರಿಗೆ ಒಂದೊಂದು ಬರ್ಡ್ ಫೇವ್ರೇಟ್ ಆಗಿರುತ್ತೆ. ಅದೇ ಥರ ನಿಮಗೆ ಯಾವ್ದು ಫೇವ್ರೇಟು? ಯಾವ ಕಲರು? ಬ್ಲೂಸ್ ಐತೆ ಫೇವ್ರೇಟ್. ಬ್ಲೂಸು ಅಚೀವ್ ಮಾಡುತ್ತೆ ಅಂತ ಅಂತೀರಾ ನಾಳೆ? ರಿಂಗ್ ನಂಬರ್ ಏನಾದ್ರು ನೆನಪಿದೆಯಾ ಸರ್? ಇಲ್ಲ, ನೆನಪಿಲ್ಲ. ಫ್ರೆಂಡ್ಸ್ ನೋಡಿ ಈಗ ಸಾರ್ ಹೇಳಿದ್ರು ನಮ್ಮ ಬರ್ಡ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಯಾವ್ದು ಅಚೀವ್ ಮಾಡುತ್ತೆ ಅಂತೇನಿಲ್ಲ, ಎಲ್ಲ ಅಚೀವ್ ಮಾಡುತ್ತೆ ಅನ್ನೋ ಥರನೇ ಕಾನ್ಫಿಡೆಂಟಾಗಿ ಹೇಳಿದ್ದಾರೆ. ತುಂಬಾ ಸಂತೋಷ ಆಯಿತು ಸರ್. ಈಗ ನಾಳೆ 200 ಕಿಲೋಮೀಟರ್ ರೇಸ್ ಅಲ್ಲ, ನೆಕ್ಸ್ಟು 300, 500, 750, 1000 ಎಲ್ಲದರಲ್ಲೂ ಈ 2024 ಏನಿದೆಯಲ್ಲ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಆಲ್ ದಿ ಬೆಸ್ಟ್ ತಿಳಿಸ್ತೀವಿ. ನೋಡಿ ಈಗ ತುಂಬಾ ಓಲ್ಡ್ ಫ್ಯಾನ್ಸಿಯರ್ ನೀವು. ಈಗ 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಬೇರೆ ಇದ್ದೀರಾ, ಹಾಗಾಗಿ ಆ ಬರ್ಡ್ ಕೂಡ ಒಳ್ಳೆ ಗಿಫ್ಟ್ ಕೊಡಲಿ ನಿಮಗೆ 50ನೇ ವರ್ಷದ ರೇಸಲ್ಲಿ ಅಂತ ನಿಮ್ಗೆ ಆಲ್ ದಿ ಬೆಸ್ಟ್ ತಿಳಿಸ್ತೀವಿ ಸರ್. ಥ್ಯಾಂಕ್ಸ್ ಸರ್. ಫ್ರೆಂಡ್ಸ್ ನೋಡಿ ಈಗ ಪ್ಯಾನ್ರಿಂಗ್ ಮಾಡೋದಕ್ಕೆ ಇನ್ನೊಂದು ಫ್ಯಾನ್ಸಿಯರ್ ಬಂದಿದ್ದಾರೆ, ಬನ್ನಿ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಅಶೋಕ್ ಅಂತ. ಸರ್ ಈಗ ನೀವು ನಾಳೆ 200 ಕಿಲೋಮೀಟರ್ ರೇಸ್ಗೆ ಎಷ್ಟು ಬರ್ಡ್ನ ಪ್ಯಾನ್ರಿಂಗ್ ಮಾಡಿಸ್ತಾ ಇದ್ದೀರಾ ಸರ್? 35 ಬರ್ಡ್ಸ್ ಮಾಡ್ತಾ ಇದ್ದೀನಿ. ಹೌದಾ
ಫ್ರೆಂಡ್ಸ್ ನೋಡಿ 35 ಬರ್ಡ್ಸ್ ಪ್ಯಾನ್ರಿಂಗ್ ಮಾಡ್ತಾ ಇದ್ದಾರಂತೆ. ಈಗ ನೀವು ಈ ಕ್ಲಬ್ಬಲ್ಲಿ ಎಷ್ಟು ವರ್ಷದಿಂದ ಬಿಡ್ತಾ ಇದ್ದೀರಾ ಸರ್? ಇದು 3ನೇ ವರ್ಷ ಸರ್. 3ನೇ ವರ್ಷನಾ ಸರ್? ಪ್ರೀವಿಯಸ್ ರೇಸ್ ರೆಕಾರ್ಡ್ಸ್ ಎಲ್ಲ ಯಾವ ರೀತಿ ಇದೆ ಸರ್? ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ, ಬರ್ಡ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಪ್ಲೇಸ್ಮೆಂಟ್ ಮಾಡ್ತಾ ಇದೆ. ಓಕೆ ಸರ್, ಈಗ ನಾಳೆ ರೇಸಲ್ಲಿ ನಿಮ್ಮ ಫೇವ್ರೇಟ್ ಕಲರು ಯಾವುದು ಸರ್? ಇದು ಅಚೀವ್ ಮಾಡ್ಬೋದು ನಾಳೆ ರೇಸಲ್ಲಿ ಅಂತ? ಡರ್ಬಿ ಇದೆ ಸರ್, ವೈಟ್ ಕಲರು. ಓಕೆ, ಮಾಡುತ್ತೆ ಅಂತನಾ? ರಿಂಗ್ ನಂಬರ್ ಏನಾದ್ರು ಗೊತ್ತಾ ಸರ್? 520 ಸರ್. 520ನಾ? ಫ್ರೆಂಡ್ಸ್ ನೋಡಿ, ವೈಟ್ ಕಲರ್ ಅಂತೆ 520. ಅದು ಡರ್ಬಿಲಿ ಒಂದು ಅಚೀವ್ ಮಾಡುತ್ತೆ ಅಂತೇಳಿ ಸಾರ್ಗೆ ತುಂಬಾ ಒಪ್ಪಿದೆ. ಆ ದೇವ್ರ ಆಶೀರ್ವಾದದಿಂದ ಆ ಬರ್ಡ್ ಒಳ್ಳೆ ಅಚೀವ್ ಮಾಡಬೇಕು ಅಂತ ನಾವು ಕೂಡ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್ ಆಲ್ ದಿ ಬೆಸ್ಟ್ ಸರ್. ಈ ವರ್ಷ ಎಲ್ಲ 50ನೇ ವರ್ಷದ್ರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿ ಸರ್ ನಿಮ್ಮ ಬರ್ಡ್ಸ್ ಎಲ್ಲರನ್ನ. ಥ್ಯಾಂಕ್ಸ್. उनका साथी रहना तो कितना बास्केट में कितना बच जाना देख one bird comes there, you put one like this, 2, 3, after getting 10 you slash one more go, that becomes 20. Yeah, 25 birds on each basket for them. अंदर आ जाना मां, अंदर आ जाओ, चेक करना तुम्हें बंद. ಫ್ರೆಂಡ್ಸ್ ನೋಡಿ, ಈಗ ಇಲ್ಲಿ ಪ್ಯಾನ್ರಿಂಗ್ ನಡೀತಾ ಇದೆ, ನೀವು ನೋಡ್ಬೋದು. ನೋಡಿ ಈಗ ಇವರು ಫ್ಯಾನ್ಸಿಯರು ನೋಡಿ ಆ ಬರ್ಡ್ ತೊಗೊಂಬಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ನೋಡಿ ಅದೆಲ್ಲ ರಿಂಗ್ ನಂಬರು ಎಲ್ಲ ಎಂಟ್ರಿ ಮಾಡ್ಕೊತಾ ಇದ್ದಾರೆ. ನೋಡಿ ಅಲ್ಲಿ ಸೆನ್ಸಾರ್ ಇದೆ, ಅಲ್ಲಿ ನೋಡಿ ಆ ಕಾಲ್ಗೆ ರಿಂಗ್ ಹಾಕ್ಬಿಟ್ಟು ನೋಡಿ ಅಲ್ಲಿ ಸೆನ್ಸಾರಲ್ಲಿ ಇದು ಮಾಡ್ತಾ ಇದ್ದಾರೆ. ಪ್ಲಸ್ ಲ್ಯಾಪ್ಟಾಪಲ್ಲೆಲ್ಲ ಎಂಟ್ರಿ ಮಾಡ್ಕೊತಾ ಇದ್ದಾರೆ. ನೋಡಿ ಆಮೇಲೆ ಏನು ಮಾಡ್ತಾರೆ, ಆ ಕ್ಯಾಟಗಿರಿ ಬ್ಯಾಸ್ಕೆಟಿಗೆ ತೊಗೊಂಡೋಗಿ ಹಾಕ್ತಾ ಇದ್ದಾರೆ. ನೋಡಿ ಈಗ ನೀವು ನೋಡ್ತಾ ಇದ್ದೀರಾ, ನೋಡಿ ಆ ಬ್ಯಾಸ್ಕೆಟಲ್ಲಿ ಹಾಕ್ತಾ ಇದ್ದಾರೆ. ನೋಡಿ ಇದು ಆ ಕ್ಯಾಟಗಿರಿ ಅಂತೇಳಿ. ಸರ್ ಇದು ಯಾವ ಕ್ಯಾಟಗಿರಿ ಸರ್ ಇದು? ನೋಡಿ ಇದು ಓಪನ್ ಬರ್ಡ್ ಕ್ಯಾಟಗಿರಿ ಅಂತ ಇದು. ನೋಡಿ ಅಲ್ಲಿ ಬರ್ಡ್ ಹಾಕಿದ ತಕ್ಷಣ ನೋಡಿ ಅವ್ರು ಬರ್ಕೊತಾರಲ್ಲಿ. ನೋಡಿ ಇದೆಲ್ಲ ಪೇಪರೆಲ್ಲ ಏನಕ್ಕೆ ಹಾಕ್ತಾರೆ ಅಂದರೆ ಫ್ರೆಂಡ್ಸ್, ಅದು ಮೋಷನ್ ಎಲ್ಲ ಹೋಗುತ್ತಲ್ಲ, ಅದು ಕಾಲು ಎಲ್ಲ ಏನೂ ಗಲೀಜಾಗಬಾರ್ದು ಅಂತೇಳಿ ಒಂದಷ್ಟು ಪೇಪರ್ಗಳು ಹಾಕಿರ್ತಾರೆ, ಅದಕ್ಕೇನು ಗಲೀಜಾಗಬಾರ್ದು ಅಂತೇಳಿ. ನೋಡಿ ಆಮೇಲೆ ಇಲ್ಲೆಲ್ಲ ತುಂಬ ಜನ ಫ್ಯಾನ್ಸಿಯರ್ಸ್ ಕುತ್ಕೊಂಡು ತುಂಬ ಕ್ಯೂರಿಯಾಸಿಟಿಯಾಗಿ ನೋಡ್ತಾ ಇದ್ದಾರೆ. ಪ್ಯಾನ್ರಿಂಗ್ ಆಗೋದನ್ನೆಲ್ಲ ನೋಡ್ತಾ ಇದ್ದಾರೆ ಎಲ್ಲರೂ. ನೋಡಿ ಇದೇ ರೀತಿ ನೋಡಿ ಫ್ರೆಂಡ್ಸ್, ತುಂಬ ಸಿಸ್ಟಮೆಟಿಕ್ಕಾಗಿ ನಡೀತಾ ಇದೆ ಎಲ್ಲ ಪ್ಯಾನ್ರಿಂಗ್ ಎಲ್ಲ. ನೀವು ಈಗ ಬೇರೆ ವರ್ಲ್ಡಲ್ಲಿ ಬೇರೆ ಕಂಟ್ರಿಗಳಲ್ಲೆಲ್ಲ ನೋಡಿರ್ಬೋದು, ಆಲ್ಮೋಸ್ಟ್ ಇದೇ ಥರನೇ ಇರುತ್ತೆ. ಏನಂದರೆ ಪ್ಲೇಸ್ಗಳೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವ್ರದ್ದು. ಇಲ್ಲಿ ಒಂಚೂರು ಪ್ಲೇಸು ಚಿಕ್ಕದಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಸಿಸ್ಟಮ್ ಎಲ್ಲ ಒಂದೇ ಥರ ಇದೆ, ನೋಡ್ಬೋದು ನೀವು. ನೋಡಿ ಒಂದೊಂದು ಕ್ಯಾಟಗಿರಿಗೆ ಒಂದೊಂದು ಕಡೆ ಇಟ್ಟಿರ್ತಾರೆ. ನೋಡಿ ಅದರ ಬರ್ಡ್ಸ್ ಎಲ್ಲ ಆದಮೇಲೆ ನೋಡಿ ಅಲ್ಲಿ ಬೀಗ ಹಾಕ್ಬಿಡ್ತಾರೆ. ಈಗ ನೋಡ್ಬೋದು ನೀವು, ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಮೇಲಿಂದ ಬರ್ಡ್ಸ್ ಎಲ್ಲ ಹಾಕ್ತಾರೆ. ಹಾಕಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಲಾಕ್ ಹಾಕ್ತಾರೆ, ಪ್ಲಸ್ ಇಲ್ಲೊಂದು ಲಾಕ್ ಹಾಕ್ಬಿಡ್ತಾರೆ. ಲಾಕ್ ಹಾಕ್ಬಿಟ್ಟು ಏನು ಮಾಡ್ತಾರೆ, ಇದು ಎತ್ಕೊಂಡು ಹೋಗ್ಬೋದು. ಇದನ್ನೆಲ್ಲ ವೆಹಿಕಲಲ್ಲಿ ಇಟ್ಕೊಂಡು 200 ಕಿಲೋಮೀಟ್ರು ಅಂತ ಹೇಳಿದ್ರೆ ಅವರೊಂದು ಡಿಸ್ಟೆನ್ಸು ಒಂದು ದಿಕ್ಕಲ್ಲಿ ಇದು ಮಾಡ್ಕೊಂಡಿರ್ತಾರೆ ಅವರು. ಆ ದಿಕ್ಕಲ್ಲಿ 200 ಕಿಲೋಮೀಟ್ರ್ ಹಾಗೆ ನಾಳೆ ಬೆಳಿಗ್ಗೆ ತೊಗೊಂಡೋಗಿ 7 ಗಂಟೆಗೆ ಬಿಡ್ತಾರೆ. ಬಿಟ್ಟರೆ ನೋಡಿ ಫ್ರೆಂಡ್ಸ್, ನಮಗೆ ಗೊತ್ತಿರೋಂಗೆ ಒಂದು 9 ಕಾಲ್ಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬರ್ಡ್ಸು. ಅದು ವೆದರ್ ಮೇಲೂ ಡಿಪೆಂಡ್ ಆಗುತ್ತೆ. ಬಿಸಿಲಿತ್ತು ಅಂದರೆ ತುಂಬ ಬೇಗ ಬರುತ್ತೆ, ತುಂಬ ಕ್ಲೌಡಿ ಇದ್ದರೆ ಒಂಚೂರು ಲೇಟ್ ಆಗುತ್ತೆ ಅಂತ ಅವ್ರು ನಮ್ಗೆ ಹೇಳಿರೋದು. ಹಾಗಾಗಿ ಆಲ್ಮೋಸ್ಟ್ ಒಂದು 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ. ನೋಡೋಣ ಫ್ರೆಂಡ್ಸ್, ಈಗ ಯಾರ್ದು ಬರುತ್ತೆ ಏನು ಅನ್ನೋದು ಅದೆಲ್ಲ ಅವ್ರ ಅದೃಷ್ಟ ಹೆಂಗಿರುತ್ತೆ, ಅವ್ರ ಬರ್ಡ್ ಕಂಡೀಷನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಫ್ರೆಂಡ್ಸ್ ನೋಡಿ ಈಗ ಇನ್ನೊಂದು ಫ್ಯಾನ್ಸಿಯರ್ ಬಂದಿದ್ದಾರೆ, ನಮ್ಮ ಬಾಲಿ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ, ನಮಸ್ಕಾರ ಎಲ್ರಿಗೂ. ಸರ್ ಈಗ ನೀವು ನಾಳೆ 200 ಕಿಲೋಮೀಟ್ರ್ ರೇಸ್ಗೆ ಎಷ್ಟು ಬರ್ಡ್ ಆಗ್ತಾ ಇದ್ದೀರಾ ಸರ್? ಸರ್ ಈಗ ಟೋಟಲ್ಲು ನಮ್ಮದು ಕ್ಯಾಟಗರಿ ಎಲ್ಲ ಫುಲ್ ಮಾಡಿ ಎಕ್ಸ್ಟ್ರಾ ಬರ್ಡ್ ಅಂತ ಒಟ್ಟಿಗೆ 74 ಬರ್ಡ್ ಹಾಕ್ತಾ ಇದ್ದೀನಿ ಮೊದಲನೇ ರೇಸ್ಗೆ. ಓಕೆ. ಸೊ 200 ಕಿಲೋಮೀಟ್ರ್ ಮೊದಲನೇ ರೇಸ್ ಇರ್ತದೆ. ನಾಳೆ ಬೆಳಿಗ್ಗೆ 7:15 ರಿಲೀಸ್ ಆದರೆ 11 ಗಂಟೆ ಒಳಗೆ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಬರ್ತದೆ ಅಂದ್ಕೊಂಡಿದ್ದೀನಿ. ಅಂದರೆ 74 ಅಂದರೆ ಅದ್ರಲ್ಲಿ 56 ಮಾತ್ರ ಕೌಂಟಿಂಗ್ ಅಲ್ವಾ ಸರ್? 54 ಮಾತ್ರ ನಾವು ಕ್ಯಾಟಗರಿಗೆ ಹಾಕ್ತಾ ಇರೋದು. ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಬರ್ಡ್ ಅಂತ ಟ್ರೈನಿಂಗ್ ಪರ್ಪಸ್ಗೆ. ಹೌದು ಸರ್. ಈಗ ನಾಳೆ ರೇಸಲ್ಲಿ ನಿಮ್ಮ ಗೆಸ್ಸು ಯಾವ ಕಲರು ಯಾವ ಬರ್ಡು ಅಂತ ಒಂದು ಗೆಸ್ ಮಾಡಿದ್ದೀರಾ ಸರ್? ಸರ್ ಇದು ಬೇಗ ಬರ್ಬೋದು ಅಂತ ಆ ಥರ ಏನಿಲ್ಲ, ಎಲ್ಲ ಬರ್ಡು ತುಂಬ ಚೆನ್ನಾಗಿ ರೆಡಿಯಾಗಿದೆ, ತುಂಬ ಒಳ್ಳೆ ರಿಸಲ್ಟ್ ಮಾಡ್ತಿದೆ ಅಂದ್ಕೊಂಡಿದ್ದೀನಿ. ನೋಡೋಣ ಸರ್, ದೇವ್ರಿಚ್ಛೆ, ಲಕ್ಕೊಂದು ಸಾಥ್ ಕೊಡಬೇಕು. ನಮ್ಮ ಪ್ರಯತ್ನ ನಾವು ಮಾಡಿದ್ದೀರಿ, ಅಕ್ಕೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಂಡೀಷನಲ್ಲಿದೆ. ಲಕ್ಕೊಂದು ಸಾಥ್ ಕೊಟ್ಬಿಟ್ರೆ ನಾಳೆ ಒಳ್ಳೆ ರಿಸಲ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ.
ಅಲ್ಲ ಒಂದು 2 ಬರ್ಡ್ ಗೆಸ್ಟ್ ಮಾಡಿ ಕಲರು ರಿಂಗ್ ನಂಬರ್ ಯಾವ್ದಾರು. ಸರ್ ಒಂದು ಮೀಲಿ ಮತ್ತು ಅಂದರೆ ಸುಮಾರು ನಮ್ಮ ಹತ್ರ ಇರೋದೆಲ್ಲ ಅದೇ ಬಣ್ಣದ್ದೆ. ಅದರಲ್ಲಿ ಮೀಲಿಗಳು ತುಂಬ ಮೀಲಿ ಗ್ರಿಸಿಲ್ಲು ಬ್ಲೂ ಚೆನ್ನಾಗಿ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ಹೌದಾ ಫ್ರೆಂಡ್ಸ್, ನೋಡಿ ಇವ್ರದ್ದು ಎಪಿಸೋಡ್ ಕೂಡ ನಾವು ಮಾಡಿದ್ವಿ, ನೋಡಿದ್ದೀರಾ. ಹಂಗಾಗಿ ನಿಮ್ಗೆಲ್ಲರಿಗೂ ಇವ್ರು ನೆನಪಿರ್ತಾರೆ ಬಾಲಿ ಸರ್. ಅವ್ರ ಬರ್ಡ್ಸ್ಗಳು ಕೂಡ ನೋಡಿದ್ರಿ, ತುಂಬಾ ನೀವೆಲ್ಲ ಇಷ್ಟಪಟ್ಟಿದ್ದೀರಾ. ವಿಡಿಯೋ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಇವಾಗಲೂ ಕೂಡ. ಹಂಗಾಗಿ ಅವ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆಲ್ ದಿ ಬೆಸ್ಟ್ನ ತಿಳಿಸ್ತೀವಿ. ಇದೇ ರೇಸಲ್ಲ, ಈ ವರ್ಷ 50ನೇ ವರ್ಷದ ರೇಸ್ ಎಲ್ಲ ಅವ್ರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗಲಿ ಅಂತ ಆಲ್ ದಿ ಬೆಸ್ಟ್ನ ತಿಳಿಸ್ತೀವಿ. ಥ್ಯಾಂಕ್ಸ್ ಫ್ರೆಂಡ್ಸ್. ನೋಡಿ ಈಗ ನೋಡಿದ್ರಿ ನೀವು KRPC ಕ್ಲಬ್ಬು 50ನೇ ವರ್ಷದ್ದು ಇಂಟ್ರೊಡಕ್ಷನ್ನು, ಆಮೇಲೆ ಪ್ಯಾಂಡ್ರಿಂಗ್ ಎಲ್ಲ ಯಾವ ರೀತಿ ಆಗುತ್ತೆ ಅಂತೆಲ್ಲ ನೀವು ನೋಡಿದ್ರಿ. ಆಮೇಲೆ ಆ ಬರ್ಡ್ಸ್ಗಳೆಲ್ಲ ನೋಡಿದ್ರಿ. ಆಮೇಲೆ ಕೆಲವೊಂದು ಫ್ಯಾನ್ಸಿಯರ್ನ ಕೂಡ ಪರಿಚಯ ಮಾಡಿಸಿದ್ವಿ. ಅವರು ಕೂಡ ಹೇಳಿದ್ರು ಅವ್ರ ಎಕ್ಸ್ಪೀರಿಯೆನ್ಸು, ಎಷ್ಟು ಬರ್ಡ್ ಆಗ್ತಾಯಿದ್ದಾರೆ ಎಲ್ಲ ನೀವು ನೋಡಿದ್ರಿ. ಈಗ ನೋಡಿ ಫ್ರೆಂಡ್ಸ್, ಈಗ ನಾಳೆ ಅದು ಬರ್ಡ್ನ ರಿಲೀಸ್ ಮಾಡ್ತಾರೆ. ಅದೆಲ್ಲ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಯಾರು ವಿನ್ ಆದರು, ಏನು ಟೈಮಿಗೆ ಬಂತು, ಏನು ವೆಲಾಸಿಟಿಲಿ ಬಂತು, ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ. ಹಾಗಾಗಿ ಈ ಎಪಿಸೋಡ್ ನಿಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶೋಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶೋಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.